ಏನು 130 ವರ್ಷ ಇತಿಹಾಸ ಉಳ್ಳಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಏನು ಅವರು ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ ಮೇಲೆ ಆ ಸಭೆ ನಡೆದಿರ್ತಕ್ಕಂಥ ಸ್ಥಳವನ್ನು ಗಂಗಾಜಲದ ಮುಖಾಂತರ ಶುದ್ಧೀಕರಣ ಮಾಡಿರ್ತಕ್ಕಂಥ ಈ ಮನುವಾದಿಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಧಿಕ್ಕಾರ ಹೇಳ್ತೀವಿ. ಕಾರಣ ಪ್ರಜಾಪ್ರಭುತ್ವ ಸಂವಿಧಾನ ಬಂದು 80 ವರ್ಷ ಆಗಿದೆ. ಇವತ್ತು 75-80 ವರ್ಷದಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಈ ಮನುವಾದಿಗಳಿಗೆ ಏನಿವತ್ತು RSS ಮೈಂಡ್ ಇರ್ತಕ್ಕಂಥ ಜನಗಳಿಗೆ ವೈದಿಕ ಶಾಹಿಗಳಿಗೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಂಟೈರ್ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅನ್ನೇ ಪ್ರಜಾಪ್ರಭುತ್ವಕ್ಕೋಸ್ಕರ ಇರ್ತಕ್ಕಂಥ ಒಂದು ಪಕ್ಷ. ಇವತ್ತು BJP ಅವರು ತಾವು ಅರ್ಥ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರದಲ್ಲಿ ಇದ್ದೀರಾ ನೀವು, ಈ ಥರದ ವ್ಯವಸ್ಥೆ ನಡೆದಾಗ ಆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಕಿತ್ತೊಗಿಬೇಕು ನೀವು. ಮತ್ತು ಯಾರು ಆ ಘಟನೆಯಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಇದಕ್ಕೆ ಪುಂಡದಿಂದ ಬಿಸಬೇಕು. ಆ ಜಿಲ್ಲೆಗೇನೆ ಏನು ಸಂವಿಧಾನ ಕೊಟ್ಟು ಈ ರೀತಿ ಒಬ್ಬ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಅಂದರೆ ನಿಜವಾಗೂ ಪ್ರಜಾಪ್ರಭುತ್ವದಲ್ಲಿ ತಲೆ ತಗ್ಗಿಸಬೇಕು ಕೇಂದ್ರ ಸರ್ಕಾರ. ಮತ್ತು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಯಾರು ಸಂಬಂಧಪಟ್ಟ ರಾಜ್ಯ ಸರ್ಕಾರ ನಡೆಸ್ತಾವ್ರೋ ಅವ್ರಿಗೆ ರಾಜೀನಾಮೆ ಕೇಳಬೇಕು. ಮತ್ತು ರಾಷ್ಟ್ರಪತಿಗಳಲ್ಲಿ ಮತ್ತು ರಾಜ್ಯಪಾಲರಲ್ಲಿ ನಾವು ಕೇಳ್ತಾ ಇದ್ದೀವಿ, ಮತ್ತು ಇವರಿಂದ ಏನು ರಾಜೀನಾಮೆಯನ್ನು ಕೇಳಿ ಆ ಸರ್ಕಾರವನ್ನು ವಜಾ ಮಾಡಿದ್ರೆ ಇಡೀ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಬೆಲೆ ಇರ್ತಕ್ಕಂಥ ವ್ಯವಸ್ಥೆ ಅಂತ ಏನು ಅರ್ಥ ಮಾಡ್ತದೆ. ದಯಮಾಡಿ ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಏನು ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪ್ರತಿಭಟನೆ ಮಾಡಿ ಖಂಡನ ನಿರ್ಣಯವನ್ನು ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಧಿಕ್ಕಾರ ಹೇಳ್ತೀವಿ. ಮನುವಾದಿಗಳು ಎಚ್ಚೆತ್ತುಕೊಂಡು ಹೋದರೆ ಮುಂದಿನ ದಿನಗಳು ಇದನ್ನು ಅವರು ಮುಂದೆ ಎದುರಿಸಬೇಕಾಗ್ತದೆ. ಇಷ್ಟೇಳಿ ಮಾಧ್ಯಮದಲ್ಲಿ ದಯಮಾಡಿ ತಾವು ಹೆಚ್ಚಿಗೆ ಒತ್ತು ಕೊಡಬೇಕು. ಒಬ್ಬ ದಲಿತ ನಾಯಕನ ರಾಷ್ಟ್ರದ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ದಲಿತ ನಾಯಕನಿಗೆ ಆಗಿರ್ತಕ್ಕಂಥ ಅವಮಾನ ಪ್ರಜಾಪ್ರಭುತ್ವಕ್ಕೆ ಅವಮಾನ. ದಯಮಾಡಿ ತಾವು ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಇವರು ಮಾಧ್ಯಮ ಮಿತ್ರರಿದ್ದೀರಾ, ನಾವು ದಯಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಇದು ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೀವಿ.